ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಮಸ್ತೆ. ದುರ್ಗಾ GN ವ್ಲಾಗ್ಸ್ಗೆ ಸ್ವಾಗತ. ಇವತ್ತು ನಾವು ಮಾವಿನಕಾಯಿ ಉಪ್ಪಿನಕಾಯಿನ ಯಾವ ರೀತಿಯಾಗಿ ಮಾಡೋದು ಅನ್ನೋದನ್ನ ನಾವು ಈ ವಿಡಿಯೋ ಮೂಲಕ ನೋಡೋಣ. ಮೊದಲಿಗೆ ನಾವು ಇದಕ್ಕೆ ಕಡಿಮೆ ಸಾಮಗ್ರಿಯಲ್ಲಿ ರುಚಿಯಾದಂತಹ ಮಾವಿನಕಾಯಿ ಉಪ್ಪಿನಕಾಯಿನ ಯಾವ ರೀತಿಯಾಗಿ ಮಾಡೋದು, ಹಾಗೆಯೇ ಒಂದು ವರ್ಷ ಇಟ್ಟರೂ ಕೂಡ ಈ ಉಪ್ಪಿನಕಾಯಿ ಹಾಳಾಗೋದಿಲ್ಲ, ಆ ರೀತಿಯಾಗಿ ನಾವು ತುಂಬಾ ರುಚಿಯಾದಂಥ ಉಪ್ಪಿನಕಾಯಿನ ಯಾವ ರೀತಿಯಾಗಿ ಮಾಡೋದನ್ನು ಅಂತ ನಾವು ಈ ವಿಡಿಯೋ ಮೂಲಕ ನೋಡೋಣ. ನೀವು ಕೂಡ ಮನೆಯಲ್ಲಿ ಮಾಡ್ಕೊಳ್ಳಿ, ಅದೇ ರೀತಿಯಾಗಿ ನನಗೆ ಒಂದು ಕಮೆಂಟ್ ಮೂಲಕ ತಿಳಿಸಿ. ಈಗ 2 ಮಾವಿನಕಾಯಿನ ತೊಗೊಳ್ಳೋಣ. ಕ್ಲೀನಾಗಿ ತೊಳ್ಕೊಂಬಿಟ್ಟು ಈಗ ಚಿಕ್ಕದಾಗಿ ಹೆಚ್ಕೊಳ್ಳೋಣ. ಈ ರೀತಿಯಾಗಿ ಹೆಚ್ಕೊಂಡಿರೋದಕ್ಕೆ ನಾವು ಕಲ್ಲುಪ್ಪು ಅಂತೀವಲ್ಲ, ಅದನ್ನು ನಾವು ಇದಕ್ಕೆ ಬೆರೆಸೋಣ. ಕಲ್ಲುಪ್ಪು ಬೆರೆಸೋದ್ರಿಂದ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಉಪ್ಪಿನಕಾಯಿ, ತುಂಬ ಚೆನ್ನಾಗಿ ಕೂಡ ಇರುತ್ತೆ. ಈ ರೀತಿಯಾಗಿ ನಾವು ಬೆರೆಸಿದ ಮೇಲೆ ಅದನ್ನು ನಾವು ಮಾವಿನಕಾಯಿಗೆ ಎಲ್ಲ ಉಪ್ಪು ಬೆರೆಯಬೇಕು, ಆ ರೀತಿಯಾಗಿ ನಾವು ಮೇಲೆ ಕೆಳಗೆ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ಎಲ್ಲದಕ್ಕೂ ಕ್ಲೀನಾಗಿ ಕವರ್ ಆಗಿಬಿಟ್ಟು ನೀಟಾಗಿ ಉಪ್ಪು ಹತ್ತುತ್ತೆ. ನಮ್ಮ ಚಾನಲ್ನ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿಯಾಗಿ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಫಸ್ಟ್ ನೀವು ಲೈಕ್ ಮಾಡಿ ಅಂತ ಕೇಳ್ಕೊತೀನಿ. ಇದೇ ರೀತಿಯಾಗಿ ಅನೇಕ ವೀಡಿಯೋಗಳು ನಮ್ಮ ಚಾನಲ್ನಲ್ಲಿ ಸಿಗ್ತವೆ, ದಯವಿಟ್ಟು ನಮ್ಮ ಚಾನಲ್ನ ನೋಡಿ. ಈ ರೀತಿಯಾಗಿ ನಾವು ಒಂದು ನೈಟನ್ನು ಈ ರೀತಿ ನೆನೆ ಹಾಕೋದ್ರಿಂದ ಮಾವಿನಕಾಯಿ ಅದು ಕ್ಲೀನಾಗಿ ರಸ ಬಿಟ್ಕೊಳ್ಳುತ್ತೆ. ಈ ರೀತಿಯಾಗಿ ನೋಡಿ, ಈ ರೀತಿಯಾಗಿ ಅದನ್ನು ನಾವು ಫಸ್ಟು ಸೋದಿಸ್ಕೋಬೇಕು. ಕ್ಲೀನಾಗಿ ನಾವು ಅದು ನೀರೆಲ್ಲ ಕ್ಲೀನಾಗಿ ಹಿನ್ಕೋ ರೀತಿಯಲ್ಲಿ ನಾವು ಸೋದಿಸೋಕೆ ಹಾಕಿ, ತದನಂತರ ಇದನ್ನು ನಾವು ಕ್ಲೀನಾಗಿ ಸೋದಿದ ಮೇಲೆ ಒಂದು ಒಣ ಬಟ್ಟೆಯಲ್ಲಿ, ಕಾಟನ್ ಬಟ್ಟೆಯಲ್ಲಿ ಈ ರೀತಿ ಹರಡಬೇಕು. ಅದರಲ್ಲಿ ನೀರಿನ ಪ್ರಮಾಣ ಇನ್ನೂ ಇದೆ ಅನಿಸಿದರೆ ನೀವು ಈ ರೀತಿಯಾಗಿ ಒರೆಸ್ಕೋಬೇಕು. ಈ ರೀತಿ ಒರೆಸೋದ್ರಿಂದ ಉಪ್ಪಿನಕಾಯಿ ಬೇಗನೆ ಹಾಳಾಗೋದಿಲ್ಲ. ಇದಕ್ಕೆ ನಾವು ಒಗ್ಗರಣೆಗೆ ನಾವು ಏನೇನು ಬೇಕಂತ ನೋಡೋಣ. ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ, 1-2 ಎಸಳು ಕರಿಬೇವು, 2-3 ಮೆಣಸಿನ್ಕಾಯಿ, ಒಂದೆರಡು ಬೆಳ್ಳುಳ್ಳಿನ ಈ ರೀತಿ ಬಿಡಿಸಿಟ್ಕೋಬೇಕು. ಅದೇ ರೀತಿಯಾಗಿ ಹಿಂಗನ್ನು ಹಾಕಬೇಕು. ಹಿಂಗೆ ಹಾಕೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು, ರುಚಿ ಕೂಡ ತುಂಬಾ ಚೆನ್ನಾಗಿ ಕೊಡುತ್ತೆ. ಈ ರೀತಿಯಾಗಿ ನಾವು ಒಂದು ಬಾಣಲೆಯನ್ನು ತೊಗೊಂಡ್ಬಿಟ್ಟು ಅದಕ್ಕೆ ನಾವು ಎಣ್ಣೆನ ಹಾಕೋಣ. ನಾವು ಎಣ್ಣೆ ನಿಮಗೆ ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕೊಳ್ಳಿ, ಇಲ್ಲ ಸ್ವಲ್ಪ ಆದರೆ ಸ್ವಲ್ಪ ಹಾಕ್ಕೊಳ್ಳಿ. ಈ ರೀತಿಯಾಗಿ ಎಣ್ಣೆ ಬಿಸಿ ಆಗುತ್ತೆ ಅಂತ ನೋಡ್ಕೊಂಬಿಟ್ಟು ಅದಕ್ಕೆ ನಾವು ಸಾಸಿವೆ ಮತ್ತು ಜೀರಿಗೆಯನ್ನು ಹಾಕೋಣ. ಅದು ಚೆನ್ನಾಗಿ ಚಟಪಟ ಅಂತ ಸಿಡಿಬೇಕು, ಆವಾಗಲೇ ಅದು ಒಂದು ಟೇಸ್ಟು ಬರುತ್ತೆ. ನಾವು ಸುಮ್ಮನೆ ಸಿಡಿದಾಗೆ ಬೇರೆ ಏನೋ ಹಾಕೋದ್ರಿಂದ ಅದು ಚೆನ್ನಾಗಿದಾಗಲ್ಲ. ಫಸ್ಟ್ ಇದು ಸಾಸಿವೆ ಎಷ್ಟು ಸಿಡಿಯುತ್ತೋ ಅಷ್ಟು ರುಚಿಯಾಗಿ ಬರುತ್ತೆ. ಈ ರೀತಿ ಆದಮೇಲೆ ನಾವು ಸ್ವಲ್ಪ ಕರಿಬೇವನ್ನು ಹಾಕೋಣ, ಮತ್ತು ಮೆಣಸಿನ್ಕಾಯಿ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡೋಣ. ನಾವು ಬೆಳ್ಳುಳ್ಳಿಯನ್ನು ಇದರಲ್ಲಿ ಜಾಸ್ತಿ ಫ್ರೈ ಮಾಡಬಾರ್ದು, ಆದ್ದರಿಂದ ನಾವು ಬೆಳ್ಳುಳ್ಳಿ ಹಾಕ್ತಿದ್ದಾಗೆಯೇ ನಾವು ಗ್ಯಾಸನ್ನು ಆಫ್ ಮಾಡಿಬಿಡಬೇಕು. ಯಾಕಂದರೆ ಅದು ಸೀದ ವಾಸನೆ ಬಂದರೆ ನಮಗೆ ಉಪ್ಪಿನಕಾಯಿ ರುಚಿ ಅನಿಸೋದಿಲ್ಲ. ಅದಕ್ಕೋಸ್ಕರ ನಾವು ಇದನ್ನು ಹಾಕಿತಿದ್ದಾಗೆಯೇ ಗ್ಯಾಸನ್ನು ಆಫ್ ಮಾಡೋಣ. ಅದು ಎಣ್ಣೆ ಕುದೀತಿರುತ್ತಲ್ವ, ಅದರಲ್ಲೇ ಅದು ಚೆನ್ನಾಗಿ ಕ್ಲೀನಾಗಿ ಫ್ರೈ ಆಗುತ್ತೆ. ಇವಾಗ ನಾವು ಇದಕ್ಕೆ ಹಿಂಗನ್ನು ಆ್ಯಡ್ ಮಾಡಬೇಕು. ಹಿಂಗು ನೀವು ಎಷ್ಟು ಹಾಕ್ತಿರೋ ಅದು ನಿಮಗೆ ರುಚಿ ಕೊಡುತ್ತೆ, ನಿಮ್ಗೆ ಎಷ್ಟು ಅನಿಸುತ್ತೋ ಅಷ್ಟು ಹಾಕ್ಬೋದು. ಆಮೇಲೆ ಇದಕ್ಕೆ ನಾವು ಏನೇನು ಬೇಕು ಸಾಮಗ್ರಿಗಳು ಅಂತ ನೋಡೋಣ. ಇವಾಗ 2 ಟೇಬಲ್ ಸ್ಪೂನು ಖಾರದ ಪುಡಿ, 2 ಟೇಬಲ್ ಸ್ಪೂನು ಅರಿಶಿಣದ ಪುಡಿ, 3 ಟೇಬಲ್ ಸ್ಪೂನು ಸಾಸಿವೆ, 4 ಟೇಬಲ್ ಸ್ಪೂನು ಸಕ್ಕರೆ, ರುಚಿಗೆ ತಕ್ಕಷ್ಟು ಉಪ್ಪು. ಈ ರೀತಿಯಾಗಿ ನಾವು ತೊಗೊಂಡ್ಬಿಟ್ಟು ಈ ಸಾಸಿವೆಯನ್ನು ನಾವು ಪೌಡ್ರ್ ಮಾಡ್ಕೋಬೇಕು. ಈ ರೀತಿಯಾಗಿ ಪೌಡ್ರ್ ಮಾಡಿಕೊಂಡು ನಾವು ತೊಗೊಂಡಿರುವಂತಹ ಮಾವಿನಕಾಯಿಗೆ ಇದನ್ನು ನಾವು ಫಸ್ಟು ಸಕ್ಕರೆಯನ್ನು ಆ್ಯಡ್ ಮಾಡಬೇಕು, ಯಾಕಂದರೆ ಅದು ಕ್ಲೀನಾಗಿ ಕರಗಬೇಕು. ಇಲ್ಲ ನಮಗೆ ಕರಗುವಷ್ಟು ಟೈಮ್ ಇಲ್ಲ ಅಂದರೆ ನೀವು ಸಕ್ಕರೆನ ಮಿಕ್ಸಿಯಲ್ಲಿ ಕೂಡ ಹಾಕಿ ಇದಕ್ಕೆ ಆ್ಯಡ್ ಮಾಡ್ಬೋದು. ಈ ರೀತಿಯಾಗಿ ನೀಟಾಗಿ ನಾವು ಎಲ್ಲದು ಕವರ್ ಆಗೋ ರೀತಿಯಲ್ಲಿ ಮಿಕ್ಸ್ ಮಾಡಿದರೆ ಅದು ನೀಟಾಗಿ ಕವರ್ ಆಗಿ, ಆಮೇಲೆ ಅದು ಸಕ್ಕರೆ ಕ್ಲೀನಾಗಿ ಕರಗುತ್ತಾ ಬರುತ್ತೆ. ಆಮೇಲೆ ನಾವು ಸಾಸಿವೆ ಪುಡಿಯನ್ನು ಸ್ವಲ್ಪ ಹಾಕಬೇಕು. ಇದನ್ನು ಕೂಡ ಅಷ್ಟೇ ಮಸಾಲೆ ಕ್ಲೀನಾಗಿ ಎಲ್ಲ ಮಾವಿನಕಾಯಿ ಹೋಳುಗಳಿಗೂ ಕೂಡ ಅದು ಹತ್ತೋ ರೀತಿಯಲ್ಲಿ ನಾವು ಕಲಿಸ್ಬೇಕು. ಆಮೇಲೆ ಸ್ವಲ್ಪ ಖಾರದ ಪುಡಿ ಹಾಕಬೇಕು. ಖಾರದ ಪುಡಿನೂ ಅಷ್ಟೇ, ನಿಮಗೆ ಖಾರ ಇನ್ನು ಸ್ವಲ್ಪ ಬೇಕು ಅಂದರೆ ಇನ್ನು ಸ್ವಲ್ಪ ಹಾಕ್ಕೊಳ್ಳಿ, ಇಲ್ಲ ಖಾರ ಸಾಕು ಇಷ್ಟೇ ಅನ್ನೋದಾದರೆ 2 ಟೇಬಲ್ ಸ್ಪೂನ್ ಸಾಕು. ಈ ರೀತಿಯಾಗಿ ನೀಟಾಗಿ ನಾವು ಮಸಾಲೆ ಎಲ್ಲದಕ್ಕೂ ಹತ್ತೋ ರೀತಿಯಾಗಿ ನಾವು ಕಲಿಸ್ತಾ ಬರಬೇಕು. ಸ್ವಲ್ಪ ಅರಿಶಿನ ಪುಡಿ ಕೂಡ ಹಾಕ್ಬಿಟ್ಟು ನಾವು ನೀಟಾಗಿ ಕಲಿಸ್ಬೇಕು. ಅದು ಎಲ್ಲದಕ್ಕೂ ಕ್ಲೀನಾಗಿ ಹತ್ತಬೇಕು. ಹತ್ತಿದ ಮೇಲೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಆವಾಗ ಅದು ಸಕ್ಕರೆ ಎಲ್ಲ ಕರಗಿಬಿಟ್ಟು ನೀರಿನ ಅಂಶ ಬಿಡ್ತಾ ಬರುತ್ತೆ. ಈ ರೀತಿ ಬಿಡ್ತಾ ಬಂದಾಗ ನಾವು ಇದನ್ನು ಇವಾಗ ಒಗ್ಗರಣೆಗೆ ಹಾಕೋಕ್ಕೆ ನೋಡಬೇಕು. ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಬೇಕು. ಅದಕ್ಕಿಂತ ಮುಂಚೆ ನೀವು ರುಚಿ ನೋಡಬೇಕು. ರುಚಿ ನೋಡಿದ ಮೇಲೆ ಉಪ್ಪು ಕಡಿಮೆ ಅನಿಸಿದರೆ ಅವಾಗ ಆ್ಯಡ್ ಮಾಡಿ. ನಂತರ ಇದಕ್ಕೆ ನಾವು ಒಗ್ಗರಣೆಗೆ ಹಾಕಿರ್ತೀವಲ್ಲ ಅದಕ್ಕೆ ನಾವು ಇದನ್ನು ಮಿಕ್ಸ್ ಮಾಡಬೇಕು. ಈ ರೀತಿಯಾಗಿ ನಾವು ಮಿಕ್ಸ್ ಮಾಡಿಬಿಟ್ಟು ಅದು ಮಸಾಲೆ ಎಲ್ಲದಕ್ಕೂ ಕ್ಲೀನಾಗಿ ಹತ್ತಿದ ಮೇಲೆ ಅದು ಒಂದು ಥರ ರುಚಿನೇ, ನಾವು ಒಗ್ಗರಣೆಗೆ ಹಾಕಿದ ಮೇಲೆ ಮೊದಲಿಗಿಂತ ರುಚಿನೇ ಬೇರೆ, ಒಗ್ಗರಣೆಗೆ ಹಾಕಿದ ಮೇಲೆ ಬರುವಂತಹ ರುಚಿನೇ ಬೇರೆ. ನೀವು ಬೇಕಿದ್ರೆ ನೋಡಿ, ತುಂಬಾ ಟೇಸ್ಟಿಯಾಗಿ ಬರುತ್ತೆ ಒಗ್ಗರಣೆಯಲ್ಲಿ ಹಾಕಿದಾಗ.
ಅದು ಇಂಗು ಬೇರೆ ಇರುತ್ತಲ್ಲ, ಅದು ತುಂಬ ರುಚಿಯನ್ನು ಕೊಡುತ್ತೆ. ನೀವು ನಿಜವಾಗ್ಲೂ ಮನೆಯಲ್ಲಿ ಒಂದು ಸಾರಿ ಟ್ರೈ ಮಾಡಿ. ದಯವಿಟ್ಟು ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟ್ನಲ್ಲಿ ತಿಳಿಸಿ ಯಾವ ರೀತಿ ಆಗಿತ್ತು ಅಂತಂದು ಹೇಳ್ಬಿಟ್ಟು. ಇದು ಅನ್ನಕ್ಕೆ ನೀವು ಸಾಂಬಾರ್ಲಿದ್ರೂ ಕೂಡ ಅನ್ನಕ್ಕೆ ನೀವು ಬರೀ ರುಚಿಯಾದಂಥ ಉಪ್ಪಿನಕಾಯಿ ಹಾಕೊಂಡ್ಬಿಟ್ಟು ನೀವು ಊಟ ಮಾಡ್ಬೋದು. ಆ ರೀತಿಯಾದಂತಹ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಒಂದು ಸರಿ ಮನೆಯಲ್ಲೇ ಟ್ರೈ ಮಾಡ್ಕೊಳ್ಳಿ. ತುಂಬಾ ರುಚಿಯಾಗಿ ಬರುತ್ತೆ. ಲೈಕ್ ಮಾಡೋದನ್ನ ಮರಿಬೇಡಿ ದಯವಿಟ್ಟು.